ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಇತ್ತ ಭಾರೀ ಮಳೆಯಿಂದ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ರೈಲಿನ ಬೋಗಿಯೊಂದರಲ್ಲಿ ಮಳೆ ನೀರು ಸೋರ್ತಾ ಇದೆ. ಜನಶತಾಬ್ದಿ ರೈಲಿನ ಬೋಗಿಯಲ್ಲಿ ಮಳೆ ನೀರು ಸೋರಿಕೆಯಾಗಿರುವಂತಹ ಘಟನೆ ನಡೆದಿದೆ. ಹೀಗಾಗಿ ಸೀಟ್ಗಳಲ್ಲಿ ಕೂರಲಾಗದೆ ಪ್ರಯಾಣಿಕರು ಪರದಾಟ ಪಟ್ಟಿದ್ದಾರೆ. ಬೆಂಗಳೂರು ಟು ಶಿವಮೊಗ್ಗದ ಜನಶತಾಬ್ದಿ ರೈಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ನೀರು ಸೋರಿಕೆಯಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ಸೀಟ್ಗಳಲ್ಲಿ ಕೂರೋದಕ್ಕಾಗದೆ ಅಥವಾ ನಿಲ್ಲೋದಕ್ಕಾಗದೆ ಪರದಾಡಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಮಳೆಯ ಆರ್ಭಟ ಹೆಚ್ಚಾಗಿದೆ, ಹೀಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ರೈಲಿನ ಬೋಗಿಯೊಂದರಲ್ಲಿ ಮಳೆ ನೀರು ಸುರಿದಿರುವಂತಹ ಘಟನೆ ಕೂಡ ನಡೆದಿದೆ. ಜನಶತಾಬ್ದಿ ರೈಲಿನ ಬೋಗಿಯಲ್ಲಿ ಸುರಿದಿರುವಂತಹ ಮಳೆ ನೀರು, ಭಾರೀ ಮಳೆಗೆ ಈ ಘಟನೆ ನಡೆದಿರುವಂಥದ್ದು. ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಾಯಿತು. ನೀರು ಸೋರ್ತಾ ಇರುವಂತಹ ವಿಡಿಯೋವನ್ನ ಪ್ರಯಾಣಿಕರೊಬ್ಬರು ಚಿತ್ರೀಕರಣ ಕೂಡ ಮಾಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್. ಒಂದು ಕಡೆ ವರುಣನ ಆರ್ಭಟ, ಮತ್ತೊಂದು ಕಡೆ ಅವಾಂತರಗಳ ಮೇಲೆ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಇನ್ನು ಇತ್ತ ಜನಶತಾಬ್ದಿ ರೈಲಿನ ಬೋಗಿಯಲ್ಲಿ ಮಳೆ ನೀರು ಸೋರಿಕೆ ಆಗಿರುವಂತಹ ಘಟನೆ ಕೂಡ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಏನು ಪ್ರಯಾಣಿಕರು ಇವತ್ತು ಸುರಕ್ಷಿತವಾಗಿ ಮತ್ತೆ ಇದು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಪ್ರಯಾಣ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಏನು ಇವತ್ತು ಅತಿ ವೇಗದಲ್ಲಿ ಮಾಡಿರುವಂತ ಒಂದು ಜನಶತಾಬ್ದಿ ರೈಲ್ನಲ್ಲಿ ಇವತ್ತು ಮಳೆ ನೀರಿನಿಂದ ಬಂದಂತ ಮಳೆ ನೀರಿಗೆ ರೈಲು ಸೋರಿಕೆ ಆಗಿರೋದನ್ನ ಪ್ರಯಾಣಿಕರು ಚಿತ್ರೀಕರಿಸಿ ಅದನ್ನ ಮಾಧ್ಯಮಗಳಿಗೆ ಕೊಟ್ಟಿರುವಂತ ಒಂದು ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಏನು ಶಿವಮೊಗ್ಗ ಟು ಏನು ಬೆಂಗಳೂರು ಜನಶತಾಬ್ದಿ ರೈಲಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ನಿನ್ನೆ ರಾಜ್ಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿರುವಂತದ್ದು ನಾನು ನೋಡಿದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಳೆ ಸುರಿದಂತ ಸಂದರ್ಭದಲ್ಲಿ ಏನು ಅತಿ ವೇಗವಾಗಿ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದಂತ ಜನಶತಾಬ್ದಿ ರೈಲ್ನಲ್ಲಿ ಈ ಒಂದು ಮಳೆ ನೀರು ಬಂದು ಸೇರಿರುವಂತದ್ದು ಆ ಪ್ರಯಾಣಿಕರಿಗೆ ಒಂದ್ ರೀತಿಯಲ್ಲಿ ಒಂದು ಸುಸ್ಥಿರವಾಗಿ ಕುತ್ಕೋಬೇಕು, ಸುಲಲಿತವಾಗಿ ನಾವು ಪ್ರಯಾಣ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಅವರಿಗೆ ಒಂದ್ ರೀತಿಯಲ್ಲಿ ಆ ಮಳೆ ನೀರು ಅವರು ಕೂಡ ಮಳೆಯಲ್ಲಿ ತೆಗೆಯುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಳ್ಳಲ್ಲ. ಈಗ ಜನಶತಾಬ್ದಿ ರೈಲು ಕೂಡ ಒಂದ್ ರೀತಿಯಲ್ಲಿ ಎಷ್ಟು ಸುರಕ್ಷಿತ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಈ ಒಂದು ವಿಚಾರದಲ್ಲಿ ರೈಲ್ವೆ ಅಧಿಕಾರಿಗಳು ಗಮನ ಹರಿಸಿ ಏನು ರೈಲಿನ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನ ಕೈಗೊಂಡ್ರೆ ಉತ್ತಮ ಆಗುತ್ತೆ ಅಂತ ಪ್ರಯಾಣಿಕರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮಧುಮಾಲ, ಥ್ಯಾಂಕ್ ಯು ಜಯಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.